ಪ್ರೀತಿಯ ಮುಖವಾಡದಡಿ ನಡೆದ ಭೀಕರ ಹತ್ಯೆ. ವೆಲ್ಕಮ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಒಂದಲ್ಲ ಎರಡಲ್ಲ ಮೂರು ಬಾರಿ ನಡೆಯಿತು ಆ ಕರಾಳ ಹತ್ಯೆಯ ಯತ್ನ. ಇಡೀ ಮಹಾರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದ ಕೇತನ್ ಅಗರ್ವಾಲ್ ಮರ್ಡರ್ ಮಿಸ್ಟ್ರಿ ಇದು. ತಂಗಿ ಕೇಳಿದ ಒಂದೇ ಒಂದು ಪ್ರಶ್ನೆ ಇಡೀ ಕೊಲೆ ಕಥೆಯ ಸುಳ್ಳಿನ ಮುಖವಾಡವನ್ನು ಕಳಚಿ ಹಾಕಿತು. ಪ್ರೀತಿ ಅನ್ನೋದು ಸುಂದರ ಅನುಭೂತಿ ನಿಜ. ಆದರೆ ಅದೇ ಪ್ರೀತಿಗೆ ಸ್ವಾರ್ಥದ ಮುಖವಾಡ ಬಿದ್ದರೆ ಅರಮನೆಯಂತಿರಬೇಕಾದ ಜೀವನ ಸ್ಮಶಾನವಾಗಿ ಬಿಡುತ್ತೆ. ಇದು ಆಡಂಬರದ ಮದುವೆಯ ಕನಸಿನ ಹಿಂದೆ ಅಡಗಿದ್ದ ಭೀಕರ ಕೊಲೆಯ ಇನ್ಸೈಡ್ ಸ್ಟೋರಿ. ಕೋಟ್ಯಾಧಿಪತಿಯ ಸಾಮ್ರಾಜ್ಯ. ಪುಣೆಯ ರಿಯಲ್ ಎಸ್ಟೇಟ್ ಲೋಕದ ಚಕ್ರವರ್ತಿ. ಸುಮಾರು 700 ಕೋಟಿ ಆಸ್ತಿಯ ಒಡೆಯ ವಿಶಾಲ್ ಅಗರ್ವಾಲ್ ಅವರ 26 ವರ್ಷದ ಏಕೈಕ ಮಗನೇ ಕೇತನ್ ಅಗರ್ವಾಲ್. ಅಮೆರಿಕಾದಲ್ಲಿ ಬಿಸ್ನೆಸ್ ಓದಿ ಬಂದು ತಂದೆಯ ಕಂಪನಿಗೆ ಆಸರೆಯಾಗಿದ್ದ ನಿರುಪದ್ರವಿ ಹುಡುಗ. ಇಂತಹ ಕೋಟ್ಯಾಧಿಪತಿ ಮಗನಿಗೆ ತಕ್ಕ ಹೆಂಡತಿಯಾಗಿ ಬಂದವಳೇ ಸಿಯಾ ಗೋಯಲ್. ಸಿಯಾ ಪುಣೆಯ ದೊಡ್ಡ ಡ್ರೈ ಫ್ರೂಟ್ ಉದ್ಯಮಿಯ ಮಗಳು. ಎರಡು ದೊಡ್ಡ ಉದ್ಯಮಿ ಕುಟುಂಬಗಳು ಒಂದಾಗುತ್ತಿವೆ ಎಂದು ಇಡೀ ಪುಣೆ ನಗರವೇ ಕೊಂಡಾಡಿತ್ತು. ಫೆಬ್ರವರಿಯಲ್ಲಿ ಇವರ ನಿಶ್ಚಿತಾರ್ಥ ಅತ್ಯಂತ ಅದ್ಧೂರಿಯಾಗಿ ನಡೆದಿತ್ತು. ನವೆಂಬರ್ನಲ್ಲಿ ಜೋಧ್ಪುರದ ಐಷಾರಾಮಿ ಅರಮನೆಯಲ್ಲಿ 20 ಕೋಟಿ ಬಜೆಟ್ನ ಮದುವೆಯ ದಿನಾಂಕವು ನಿಗದಿಯಾಗಿತ್ತು. ಕರಾಳ ಒಳಸಂಚು. ದ ಟ್ವಿಸ್ಟೆಡ್ ಲವ್ ಆ್ಯಂಡ್ ಪ್ಲಾಟ್. ಕೇತನ್ ಹೊಸ ಜೀವನದ ಕನಸಿನಲ್ಲಿದ್ದರೆ ಸಿಯಾ ಮಾತ್ರ ತನ್ನ ತಂದೆಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ಕಾರ್ಮಿಕ ಚೇತನ್ ಚೌಧರಿಯನ್ನು ಗಾಢವಾಗಿ ಪ್ರೀತಿಸುತ್ತಿದ್ದಳು. ತಾನು ಬಡವನನ್ನು ಲವ್ ಮಾಡುತ್ತಿರುವುದು ಗೊತ್ತಾದರೆ ಸಮಾಜದಲ್ಲಿ ಹೆತ್ತವರ ಪ್ರತಿಷ್ಠೆ ಮಣ್ಣು ಪಾಲಾಗುತ್ತೆ, ತನಗೆ ಸಿಗಬೇಕಾದ ಆಸ್ತಿಯ ಪಾಲು ಸಿಗುವುದಿಲ್ಲ ಎನ್ನುವ ಭಯ ಸಿಯಾಳಿಗಿತ್ತು. ಇದೇ ಭಯ ಅವಳಲ್ಲಿ ಕ್ರಿಮಿನಲ್ ಆಲೋಚನೆ ಹುಟ್ಟಿಸಿತು. ಭಾವಿ ಪತಿ ಕೇತನ್ನನ್ನು ಮುಗಿಸಿದರೆ ಚೇತನ್ ಜೊತೆ ಸುಲಭವಾಗಿ 700 ಕೋಟಿ ಆಸ್ತಿಯೊಂದಿಗೆ ಬದುಕಬಹುದು ಎಂದು ಇಬ್ಬರೂ ಸೇರಿ ಸ್ಕೆಚ್ ಹಾಕಿದರು. 3 ಬಾರಿ ನಡೆದ ಕೊಲೆ ಯತ್ನಗಳು. ಮೊದಲನೆಯದಾಗಿ ಪಾಸ್ಪೋರ್ಟ್ ನಾಶ. ಮೇ 31ರಂದು ಇವರ ಕುಟುಂಬ ಬಾಲಿಗೆ ಫಾರಿನ್ ಟ್ರಿಪ್ ಪ್ಲಾನ್ ಮಾಡಿತ್ತು. ಕೇತನ್ ವಿದೇಶಕ್ಕೆ ಹೋದರೆ ಮಳೆಗಾಲದಲ್ಲಿ ಅವನನ್ನು ಲೋಹಗಢ ಕೋಟೆಗೆ ಕರೆದೊಯ್ದು ಕೊಲ್ಲಲು ಸಾಧ್ಯವಾಗುವುದಿಲ್ಲ ಎಂದು ಅರಿತ ಸಿಯಾ ಏರ್ಪೋರ್ಟಿಗೆ ಹೋಗುವ ದಾರಿಯಲ್ಲಿ ಕೇತನ್ ಕಣ್ಣು ತಪ್ಪಿಸಿ ಅವನ ಪಾಸ್ಪೋರ್ಟ್ ಕದ್ದು ವಾಶ್ರೂಮ್ನಲ್ಲಿ ಹರಿದು ಫ್ಲಶ್ ಮಾಡಿಬಿಟ್ಟಳು. ಟ್ರಿಪ್ ಕ್ಯಾನ್ಸಲ್ ಆಯಿತು. ಎರಡನೇ ಯತ್ನ ಕೋಟೆ ಮೇಲಿಂದ ತಳ್ಳುವುದು. ಜೂನ್ 14ರಂದು ಲೋಹಗಢ ಕೋಟೆಗೆ ಹೋದಾಗ ಸಿಯಾ ಕೇತನ್ನನ್ನು ಬೆಟ್ಟದಿಂದ ತಳ್ಳಿದಳು. ಆದರೆ ಅದೃಷ್ಟವಶಾತ್ ಕೇತನ್ ಪೊದೆಗಳನ್ನು ಹಿಡಿದು ಬದುಕಿದ. ಅಲ್ಲಿ ಹಾವು ಬಂದಿತ್ತು, ನಿನ್ನನ್ನು ಉಳಿಸಲು ತಳ್ಳಿದೆ ಎಂದು ಸಿಯಾ ನಾಟಕವಾಡಿದಾಗ ಮುಗ್ಧ ಕೇತನ್ ಮನೆಗೆ ಬಂದು ಸಿಯಾನನ್ನ ಪ್ರಾಣ ಉಳಿಸಿದಳು ಎಂದು ಕೊಂಡಾಡಿದ. ಮೂರನೇ ಯತ್ನದಲ್ಲಿ ಇದು ಅಂತಿಮ ಹತ್ಯೆ ಕೂಡ ಆಗಿತ್ತು. ಜೂನ್ 18ರಂದು ಚೇತನ್ ಮತ್ತು ಸಿಯಾ ಇಬ್ಬರೂ ಸೇರಿ ಪಕ್ಕಾ ಪ್ಲಾನ್ ಮಾಡಿದರು. ಚೇತನ್ ಪೊಲೀಸರ ಕಣ್ಣು ತಪ್ಪಿಸಲು ತನ್ನ ಫೋನನ್ನು ಇಂಟರ್ನೆಟ್ ಆಫ್ ಮಾಡಿ ಆಫೀಸ್ನಲ್ಲೇ ಇಟ್ಟು ಸಹೋದ್ಯೋಗಿಯ ಫೋನ್ ತೆಗೆದುಕೊಂಡು ಮುಖ ಮುಚ್ಚಿಕೊಂಡು ಕೋಟೆಗೆ ಬಂದಿದ್ದ. ಸಿಯಾ ಲೈವ್ ಅಪ್ಡೇಟ್ ನೀಡುತ್ತಾ ಇಬ್ಬರೂ ಸೇರಿ ಕೇತನ್ನನ್ನು 100 ಅಡಿ ಪ್ರಪಾತಕ್ಕೆ ತಳ್ಳಿ ಕತೆ ಮುಗಿಸಿದರು. ಕೊಲೆಯ ನಂತರ ಸಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರಿಡುತ್ತಾ ದೊಡ್ಡ ಹೀರೋಯಿನ್ ಥರ ಆ್ಯಕ್ಟ್ ಮಾಡಿದಳು. ಪೊಲೀಸರು ಸಹ ಕಾಲು ಜಾರಿ ಬಿದ್ದಿದ್ದಾನೆ ಎಂದು ಕೇಸ್ ಕ್ಲೋಸ್ ಮಾಡಬೇಕೆನ್ನುವಷ್ಟರಲ್ಲಿ ಟ್ವಿಸ್ಟ್ ಸಿಕ್ಕಿತು. ಜೂನ್ 21ರಂದು ಕೇತನ್ ಮನೆಗೆ ಬಂದ ಸಿಯಾಳನ್ನು ಕೂರಿಸಿ ತಂಗಿ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು, ಅಣ್ಣ ಅಷ್ಟು ದೊಡ್ಡ ಟ್ರೆಕ್ಕರ್, ಅಷ್ಟು ಜಾಗರೂಕನಾಗಿರುವವನು ಅಲ್ಲಿಂದ ಹೆಂಗೆ ಬಿದ್ದ, ನಿಖರವಾಗಿ ಏನಾಯಿತು ಹೇಳು ಎಂದು. ಸುಳ್ಳು ಹೇಳಲು ಕತೆ ರೆಡಿ ಇರದ ಸಿಯಾ ತೊದಲಲು ಆರಂಭಿಸಿದಳು. ತಂಗಿ ಬಿಡದೆ ಪ್ರಶ್ನೆಗಳ ಸುರಿಮಳೆಗೆರೆದಾಗ ಸಿಯಾಳ ಕಳ್ಳಾಟ ಬಯಲಾಯಿತು. ತಕ್ಷಣ ತಂದೆ ವಿಶಾಲ್ ಅಗರ್ವಾಲ್ ಪೊಲೀಸರಿಗೆ ದೂರು ನೀಡಿ
ಕಾಲ್ ಹಿಸ್ಟ್ರಿ ಚೆಕ್ ಮಾಡಿಸಿದಾಗ ಜನವರಿಯಿಂದ ಕೊಲೆಯ ದಿನದವರೆಗೆ ಸಿಯಾ ಮತ್ತು ಚೇತನ್ 2004 ಬಾರಿ ಕರೆ ಮಾಡಿ 348 ಗಂಟೆಗಳ ಕಾಲ ಮಾತನಾಡಿದ್ದು ಪತ್ತೆಯಾಯಿತು. ಜೊತೆಗೆ ಸಹೋದ್ಯೋಗಿಯ ಫೋನ್ ಲೊಕೇಶನ್ ಕೂಡ ಲೋಹಗಢ ಕೋಟೆಯಲ್ಲೇ ಇರುವುದು ಪತ್ತೆಯಾಗಿ ಇಬ್ಬರು ಜೈಲು ಪಾಲಾದರು. ಇಲ್ಲಿ ಸಮಾಜದ ಮೈಂಡ್ಸೆಟ್ ಬಗ್ಗೆ ನಾವೊಂದು ಯೋಚಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಿಯಾಳನ್ನು ಬೈಯುತ್ತಿದ್ದಾರೆ ಹೊರತು ಕಡು ಬಿಸಿಲಿನಲ್ಲಿ ಹುಡಿ ಹಾಕಿಕೊಂಡು ಬಂದು ಕೊಲೆ ಮಾಡಿದ ಚೇತನ್ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ. ಅಪರಾಧಕ್ಕೆ ಯಾವುದೇ ಲಿಂಗ ಭೇದವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘೋರ ಅಪರಾಧಗಳ ಹಿಂದೆ ಇರುವುದು ಸಂವಹನದ ಕೊರತೆ ಮತ್ತು ಮಾನಸಿಕ ಆರೋಗ್ಯದ ಸಮಸ್ಯೆ. ಮಕ್ಕಳು ಪೋಷಕರೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿಲ್ಲ. ತಮಗೆ ಆಗುತ್ತಿರುವ ಹಿಂಸೆ ನೋವನ್ನು ಹಂಚಿಕೊಂಡಾಗ ಪೋಷಕರು ಎಲ್ಲ ಸರಿಯಾಗುತ್ತೆ, ಹೊಂದ್ಕೊಂಡು ಹೋಗು ಎಂದು ನಿರ್ಲಕ್ಷಿಸಬಾರದು. ಮನಸ್ಸಿಗೆ ತೊಂದರೆಯಾದಾಗ ಆಪ್ತ ಸಮಾಲೋಚನೆ ಪಡೆಯುವುದು ತಪ್ಪಲ್ಲ. ನಿಮ್ಮ ಮನೆಯಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವರ ಜೊತೆ ಕೂತು ಮಾತನಾಡಿ. ಇಲ್ಲದಿದ್ದರೆ ಇಂತಹ ಕರಾಳ ಕಥೆಗಳು ಸೃಷ್ಟಿಯಾಗುತ್ತಲೇ ಇರುತ್ತದೆ. ಒಂದಲ್ಲ ಎರಡಲ್ಲ 3 ಬಾರಿ ನಡೆದ ಹತ್ಯೆಯ ಯತ್ನಗಳು. As the family demands swift justice, the Maharashtra government has approved a fast-track court for the case. Senior advocate Ujjwal Nikam has been appointed as the special public prosecutor to handle the trial. The Pune Rural Police took the prime accused individuals Siya Goyal and Chetan Chaudhary back to Lohagarh Fort to physically recreate the crime scene.